ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆದಿ ಪುಟ್ಟಸ್ವಾಮಿ. ಪ್ರತಿ ವರ್ಷ ಜನವರಿ 25ನೇ ತಾರೀಕು ಪದ್ಮ ಅವಾರ್ಡ್ಸ್ಗಳ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಈ ವರ್ಷ ಕೂಡ ಜನವರಿ 25ನೇ ತಾರೀಕು ಪದ್ಮ ಅವಾರ್ಡ್ಸ್ ಅಂದರೆ ಪದ್ಮಭೂಷಣ್, ಪದ್ಮವಿಭೂಷಣ್ ಮತ್ತು ಪದ್ಮಶ್ರೀ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಈ ಲಿಸ್ಟಲ್ಲಿ ಯಾರೆಲ್ಲ ಅವಾರ್ಡ್ಗಳನ್ನು ತಗೊಂಡಿದ್ದೀರಾ, ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಸೇವೆಗಳು ನಮ್ಮೆಲ್ಲರಿಗೂ ಒಂದು ಪ್ರೇರಣೆಯಾಗಿದೆ. ನನಗೆ ಒಂದು ಹೆಮ್ಮೆಯ ವಿಷಯ ಏನಂತಂದರೆ, ನಾನು ಕೂಡ ಈ ಒಂದು ಪದ್ಮಶ್ರೀ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದೆ. ನನ್ನನ್ನು ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಅವರು, WHRPC ಅಂತ ಈ ಆರ್ಗನೈಸೇಷನ್ ಅವರು ನನ್ನ ಪದ್ಮಶ್ರೀ 2025ಗೆ ನಾಮಿನೇಟ್ ಮಾಡಿದ್ದರು. ನನ್ನ ಈ ಒಂದು ಸಮಾಜ ಸೇವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಗುರುತಿಸಿ ನನ್ನ ಈ ಒಂದು ಪ್ರಶಸ್ತಿಗೆ ನಾಮಿನೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನಗೆ ಈ ಪ್ರಶಸ್ತಿ ಈ ಲಿಸ್ಟಲ್ಲಿ ಈ ವರ್ಷ ಬಂದಿಲ್ಲದೆ ಇರ್ಬೋದು, ಆದರೂ ನಾನು ನನ್ನ ಈ ಒಂದು ಕಾರ್ಯಕ್ರಮವನ್ನು, ಅಂದರೆ ಸಮಾಜ ಸೇವೆ ಆಗಿರ್ಬೋದು, ಬಡ ಮಕ್ಕಳಿಗೆ ನಮ್ಮ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಕಾರ್ಯಕ್ರಮಗಳು ಉಚಿತವಾಗಿ ನೀಡುವಂಥ ಕಾರ್ಯಕ್ರಮಗಳು ನಾನು ಮುಂದುವರಿಸ್ತಾ ಹೋಗ್ತೀನಿ. ನಾವು ಇಂಥ ಕಾರ್ಯಕ್ರಮಗಳನ್ನು ಯಾವುದೇ ಪ್ರಶಸ್ತಿಗಾಗಲಿ ಪ್ರಶಂಸೆಗಾಗಲಿ ಮಾಡಿದ್ದಲ್ಲ. ಆದರೆ ನನಗೆ ಒಂದು ಅರ್ಥ ಆಗಿದ್ದೇನೆಂದರೆ, ನಾವು ನಿಸ್ವಾರ್ಥತೆಯಿಂದ ಯಾವುದಾದ್ರು ಒಂದು ಕಾರ್ಯಗಳನ್ನು ಮಾಡಿದಾಗ ನಮ್ಮನ್ನು ತುಂಬ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ WHRPC ಆರ್ಗನೈಸೇಷನ್ ನಮ್ಮನ್ನು ಗುರುತಿಸಿ ಈ ಒಂದು ಪದ್ಮಶ್ರೀ 2025ಗೆ ನಾಮಿನೇಟ್ ಮಾಡಿದೆ. ಪ್ರಶಸ್ತಿಗಳು ಬರುತ್ತೆ ಹೋಗುತ್ತೆ, ಆದರೆ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಹೋಗ್ತೀವಿ. ನಮ್ಮ ಕನ್ನಡ ರಾಜ್ಯೋತ್ಸವ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ನಾವು ಪ್ರತಿ ವರ್ಷ 1,000 ವಿದ್ಯಾರ್ಥಿಗಳಿಗೆ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಅನ್ನೋ ಕೋರ್ಸನ್ನು ಉಚಿತವಾಗಿ ನೀಡ್ತಾ ಬಂದಿದ್ದೀವಿ. ಇದನ್ನು ಮುಂದುವರಿಸ್ತಾ ಹೋಗ್ತೀವಿ. ಸೊ ಈ ವರ್ಷ ಪದ್ಮ ಅವಾರ್ಡ್ಸನ್ನು ಯಾರೆಲ್ಲ ತಗೊಂಡಿದ್ದೀರಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಮತ್ತು ನನ್ನನ್ನು ಈ ವರ್ಷ ಪದ್ಮಶ್ರೀ 2025ಗೆ ನಾಮಿನೇಟ್ ಮಾಡಿದಂಥ WHRPC ಸಂಸ್ಥೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.